ಬ್ರೇಕ್ನ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಮೇಲೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಹೇಗಿದೆ, ಹಾಗೆ ಆಕೆಯನ್ನು ಒಲಿಸ್ಕೋಬೇಕು ಅಂದರೆ ಏನು ಮಾಡಬೇಕು ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಅಲ್ಲಿ ಗುರು ಬುಧ ಹಾಗೂ ಮಾಂದಿ ಉದಯಾಗಿದೆ ಈ ದಿವಸ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಚಂದ್ರ ಮತ್ತು ಕುಂಭರಾಶಿಯಲ್ಲಿ ಅಲ್ಲಿ ಕುಜ, ಶುಕ್ರ ಹಾಗೂ ಶನೈಶ್ಚರರಿದ್ದಾರೆ. ಇನ್ನು ಮೀನ ರಾಶಿಯಲ್ಲಿ ರವಿ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಶಿರೋಬಾಧೆ, ತಲೆನೋವು, ತಲೆಭಾರ ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು ಆರೋಗ್ಯದ ಕಡೆಗೆ. ಉಳಿದ ಹಾಗೆ ಈ ದಿವಸ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಉಪಕಾರ ಸಿಗುತ್ತೆ ನಿಮಗೆ. ಮತ್ತು ಸಂಗಾತಿಯಲ್ಲಿ ಸಾಮರಸ್ಯ ಇರ್ತದೆ, ಅನ್ಯೋನ್ಯತೆ ಅಂತೀವಲ್ಲ, ಯಾವುದೇ ಕಿತ್ತಾಟ ಇಲ್ಲ ದಿವಸ. ಗಂಡ ಹೆಂಡತಿಲಾಗಲಿ, ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಎಲ್ಲರಿಗೆ ಒಂದು ಸಮಾಧಾನ, ಸ್ಪಂದನೆ ಮಾಡಿದ್ರೆ ಹಬ್ಬ ಇದೇ ಈ ದಿವಸ ಹಬ್ಬ, ಅದೇ ಐಶ್ವರ್ಯ, ಆ ರೀತಿಯ ಒಂದು ಸಮಾಧಾನ ಸ್ಥಿತಿ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವ್ಯಯ ಇದೆ, ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಆದರೆ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಇದೆ, ಲಾಭ ಇದೆ. ಆರೋಗ್ಯವೂ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಯೋಚನೆ ಬೇಡ. ಸ್ತ್ರೀಯರಿಗೆ ಸಾಲದಿಂದ ಹೊರಗೆ ಬರ್ತೀರಾ, ಅನುಕೂಲಗಳಾಗುತ್ತೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ತೊಡಕಿಲ್ಲ, ನಿರಾಳತೆ ಇರಬಹುದು. ಏನು ಆ ಒಂದು ಸಣ್ಣ ಪುಟ್ಟ ತೊಡಕಿರ್ತಕ್ಕಂಥದ್ದು, ಏನು ಅಪವ್ಯಯ, ಅನಗತ್ಯ ಖರ್ಚು, ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಈ ದಿವಸ ಒಂದು ವಿಶೇಷ ಅರ್ಚನೆ, ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಣಕಾಸಿನ ಸಮೃದ್ಧತೆ ಚೆನ್ನಾಗಿದೆ. ಯಾರಿಗೆ ಮಹಾಲಕ್ಷ್ಮಿ ಫಲ ಅಂತಂದರೆ ನೋಡಿ, ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಧನಾಧಿಪತಿ ಪಂಚಮದಲ್ಲಿದ್ದರೆ ಮಕ್ಕಳಿಂದ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ವಿದ್ಯಾಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ವೃತ್ತಿಯಲ್ಲೂ ಕೂಡ ನಿಮಗೆ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಜನ್ಮಾಧಿಪತಿ ಜೊತೆ, ಇದೆಲ್ಲ ಬಹಳ ಒಳ್ಳೆಯದು, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಇತ್ಯಾದಿ ಅನುಕೂಲ ಆಗುತ್ತೆ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಚತುರ್ಥದಲ್ಲಿರುವ ಕಾರಣದಿಂದಾಗಿ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಂದರೆ ಸೌಖ್ಯ ಸಮೃದ್ಧಿ, ಬಂಧು ಮಿತ್ರರ ಸಹಾಯ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಶುಭ ಫಲಗಳಿದ್ದಾವೆ. ನೀರಿನ ಸಮೃದ್ಧಿ, ಈಗ ಹೆಚ್ಚು ಜನರಿಗೆ ನೀರಿನ ಅಭಾವ ಇದೆಯಲ್ಲ, ಆದರೆ ನಿಮಗೆ ನೀರಿನ ತೊಡಕಿಲ್ಲ, ಅನುಕೂಲ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಇದೆ, ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅನುಕೂಲ ಇದೆ, ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ತೊಡಕುಗಳು, ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸೇವಕರು, ಸಹಾಯಕರು ಇವರಿಂದ ಒಳ್ಳೆ ಕೆಲಸ, ಹೇಳಿದ ಕೆಲಸ ಹಾಗೆ ಹೇಗೆ ಹೇಳಿರ್ತೀರೋ ಹಾಗೆ ಮಾಡಿಬಿಡ್ತಾರೆ. ಇನ್ನು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ಯಾವುದೇ ತೊಡಕುಗಳು ಹೆಚ್ಚಾಗಿಲ್ಲ, ಆತಂಕ ಬೇಡ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ ಈ ದಿವಸ, ಇದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ತೊಡಕುಗಳಿದ್ದಾವೆ. ಶುಭಾಶುಭ ಮಿಶ್ರವಾಗಿದೆ, ಶುಭ ಇಲ್ಲ ಅಂತಲ್ಲ. ಲಾಭಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಸಮೃದ್ಧಿ ಆಗುತ್ತೆ, ಹೆಚ್ಚಿನ ಆದಾಯ ಬರ್ತದೆ. ನೀವು ಮಾಡುವ ವ್ಯಾಪಾರ ಆಗಬಹುದು, ಕೆಲಸ ಆಗಬಹುದು, ಆದಾಯ ಚೆನ್ನಾಗಿದೆ. ಆದರೆ ಸಂಕಟ, ಕಿರಿಕಿರಿ, ನೋವು, ವ್ಯಥೆ ಇದೂ ಇದೆ. ಸೋಲಿದೆ ಈ ದಿವಸ. ವಾದ ಚರ್ಚೆಗಳಲ್ಲಿ ಸೋಲಾಗುತ್ತೆ. ಮುಖಭಂಗ ಅಂತೀವಲ್ಲ, ಇನ್ಸಲ್ಟ್ ಆಗೋದು ಅದಿದೆ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.